1000 ವರ್ಷಗಳ ಹಿಂದೆ ಯಾವ ಥರ ಪನಿಷ್ಮೆಂಟ್ ಕೊಟ್ಟರು ಅಂತ ನೀವು ಮಾತ್ರ ಕೇಳಿಬಿಟ್ರೆ ತುಂಬ ಶಾಕ್ ಆಗಿಬಿಡ್ತೀರಾ. ಅಂಥ ಒಂದು ಭಯಂಕರವಾದ ಒಂದು ವರ್ಸ್ಟ್ ಆಗಿರೋ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ನೀವೇನಾದರೂ ತುಂಬ ಸೆನ್ಸಿಟಿವ್ ಆಗಿರೋ ಒಂದು ಮೈಂಡ್ ಸೆಟ್ ಆಗಿದ್ರೆ ಸ್ಕಿಪ್ ಮಾಡಿಬಿಡಿ, ಬೇಡ ನಿಮಗೆ, ಓಕೆನಾ. ಸೊ ಏನಂತಂದರೆ 1000 ವರ್ಷಗಳ ಹಿಂದೆ ಯಾವ ಥರ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಸಾಧಾರಣವಾಗಿರುವ ಪನಿಷ್ಮೆಂಟ್ ಮನುಷ್ಯರಿಗೆ ಕೊಟ್ಟಿಲ್ಲ, ಓಕೆನಾ. 1000 ವರ್ಷಗಳ ಹಿಂದೆ ಭಯಂಕರವಾದ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಥರ ಅಂತ ಅಂದರೆ ಅದಂತೂ ಕೇಳಿಬಿಟ್ರೆ ಅಂದ್ಕೊಳ್ಳಿ ಮೈಯೆಲ್ಲ ಒಂಥರ ಆಗ್ಬಿಡುತ್ತೆ. ಅದು ಈ ಥರ ಒಂದು ಪನಿಷ್ಮೆಂಟ್ ಯಾರಿಗೆ ಕೊಡ್ತಾರಂತ ಅಂದರೆ ಈ ಥರ ಕಿಡ್ನಾಪರ್ ಆಗಿರಲಿ ಮತ್ತು ಈ ಥರ ಕೊಲೆ ಮಾಡೋರಾಗಿರಲಿ, ಸೊ ಈ ಥರ ಒಂದು ವರ್ಸ್ಟಾಗಿರುವ ಘಟನೆ ಮಾಡ್ಕೊಂಡು ಬಂದಿರ್ತಾರಲ್ಲ, ಸೊ ಅವರಿಗೆ ಈ ಥರ ಒಂದು ಪನಿಷ್ಮೆಂಟ್ ಕೊಡ್ತಾರೆ, ಓಕೆನಾ. ಆಗಿನ ಕಾಲದಲ್ಲಿ ಅದು 1000 years ಬ್ಯಾಕ್ ಅವಾಗೆ ಈ ಥರ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಓಕೆನಾ. ಒಂದು ಬ್ಲ್ಯಾಕ್ ರೂಮು, ಆ ಒಂದು ರೂಮು ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಸೊ ಆ ಒಂದು ಅಕ್ಯೂಸ್ನ ಇಟ್ಕೊಂಡ್ಬಂದ್ಬಿಟ್ಟು ಫುಲ್ ಕೈ ಕಾಲು ಎಲ್ಲದು ಕೂಡ ದಾರ ಅಲ್ಲಿ ಕಟ್ಟಿಬಿಟ್ಟು ಹಂಗೆ ಬಿಟ್ಟು ಬಿಡ್ತಾರೆ. ಸೊ ಅಂಥ ಒಂದು ಬ್ಲ್ಯಾಕ್ ಆಗಿರುತ್ತೆ. ಆ ಒಂದು ರೂಮಲ್ಲಿ ಅವನು ಇರ್ತಾ ಇರ್ತಾನೆ. ಸೊ ಅದು ಬರೀ ಬ್ಲ್ಯಾಕ್ ಆಗಿರುತ್ತೆ ಅಷ್ಟೇ ಅಂತ ಅನ್ಕೊಂಬಿಡಿ. ಆ ಒಂದು ರೂಮಲ್ಲಿ 1000 ಇಲಿಗಳು ಇರುತ್ತೆ. ಆ ಒಂದು ಮನುಷ್ಯನ ಬಿಟ್ಟ ತಕ್ಷಣ ಆ ಒಂದು ಇಲಿಗಳು ಎಲ್ಲದು ಕೂಡ ಆ ಒಂದು ಮನುಷ್ಯ ಮೇಲ್ಗಡೆ ಹತ್ತು ಬಿಟ್ಟು ಎಲ್ಲದು ಕೂಡ ಬೆಳಗ್ಗೆ ಅವನು ಎದ್ದು ನೋಡಿದ್ರೆ ಅವನ ದೇಹನ ನೋಡಿದ್ರೆ ಎಲ್ಲದು ಕೂಡ ಅಲ್ಲಲ್ಲಿ ಬ್ಲಡ್ ಆಗಿರುತ್ತೆ. ಎಲ್ಲ ಇಲಿಗಳು ಎಲ್ಲದು ಕೂಡ ಕಚ್ಚಿ ಎಲ್ಲ ಅರ್ಧಕ್ಕರ್ಧ ಚರ್ಮ ಗಿರ್ಮ ಎಲ್ಲದು ಕೂಡ ಹರಿದೋಗ್ಬಿಡುತ್ತೆ. ಸೊ ಆ ಥರ ಒಂದು ವರ್ಸ್ಟ್ ಪನಿಷ್ಮೆಂಟ್ ಇದು, ಓಕೆನಾ. ಈ ಒಂದು ಪನಿಷ್ಮೆಂಟ್ ಟಾಪ್ 4, ಓಕೆನಾ. ಟಾಪ್ 3 ಪನಿಷ್ಮೆಂಟ್ ಯಾವುದಂತಂದರೆ ಚೀನಾದಲ್ಲಿ ಕೊಟ್ಟಿರೋ ಒಂದು ಪನಿಷ್ಮೆಂಟ್, ಓಕೆನಾ. 1000 ವರ್ಷಗಳ ಹಿಂದೆ ಚೀನಾದಲ್ಲಿ ಯಾವ ಥರ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಅಂದರೆ ಇಂಥವರಿಗೆ ಒಂದು ಭಯಂಕರವಾದ ಪನಿಷ್ಮೆಂಟ್. ಸೊ ಆ ಒಂದು ಪನಿಷ್ಮೆಂಟ್ ಹೆಸರು ಏನಂತ ಅಂದರೆ ಲಿಂಗ್ಶಿ ಅಂತ ಒಂದು ಪನಿಷ್ಮೆಂಟ್, ಓಕೆನಾ. ಸೊ ಆ ಒಂದು ಪನಿಷ್ಮೆಂಟ್ ಯಾವ ಥರ ಕೊಡ್ತಾರಂತ ಅಂದರೆ ಒಂದು ಅಕ್ಯೂಸ್ನ ಮಲಗಿಸ್ಬಿಟ್ಟು ದಾರದಿಂದ ಕಟ್ಟಿಬಿಟ್ಟು ಚೂರಾಗಿ ಕಾಲು ಕೈ ಎಲ್ಲದು ಕೂಡ ಕಟ್ ಮಾಡಿಬಿಟ್ಟು ಅವನು ಹಂಗೆ ನರಳಾಡ್ತಾನೆ. ಆ ಒಂದು ಜೀವ ಹೋಗೋ ತನಕ ಹಂಗೆ ನರಳಾಡಿ ಸತ್ತೋಗ್ಬಿಡ್ತಾನೆ. ಆ ಥರ ಒಂದು ಪನಿಷ್ಮೆಂಟ್ ಕೊಡ್ತಾರೆ ಚೈನಾದಲ್ಲಿ 1000 ವರ್ಷಗಳ ಹಿಂದೆ. ಮತ್ತು ಟಾಪ್ 2 ಪನಿಷ್ಮೆಂಟ್ ಏನಂತ ಅಂದರೆ ಐರೋಪಲ್ಲಿ. ಸೊ ಐರೋಪಲ್ಲಿ ಯಾವ ಥರ ಒಂದು ಪನಿಷ್ಮೆಂಟ್ ಕೊಡ್ತಾರಂತ ಅಂದರೆ ಆಗಿನ ಕಾಲದಲ್ಲಿ ಒಂದು ಎತ್ತರವಾದ ಒಂದು ಮರದಲ್ಲಿ ಕಟ್ಟಾಕ್ಬಿಟ್ಟು, ಅದು ಸಾಧಾರಣವಾಗಿ ಕಟ್ಟಾಕಲ್ಲ, ಮಳೆ ಹೊಡೆದು ಕೈ ಕಾಲು ಮಳೆ ಹೊಡೆದು ಆ ಮಳೆ ಹೊಡೆದಿರುವ ಕಾರಣದಿಂದ ಕೈ ಕಾಲಲ್ಲಿ ರಕ್ತ ತರ ಅಂತ ಸುರಿತಾ ಇರುತ್ತೆ. ಸೊ ಆ ಥರ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಅದು ಭಯಂಕರ ರೋದನೆ. ಅದಂತೂ ಹಂಗೆ ಸತ್ತೋಗ್ಬಿಡ್ತಾನೆ ಅರ್ಧಕ್ಕರ್ಧ ಜೀವ. ಅಟ್ಲೀಸ್ಟ್ ಫುಲ್ ಜೀವ ಹೋದ್ಬಿಟ್ರೆ ಏನು ಸಮಸ್ಯೆ ಇರಲ್ಲ, ಅದ್ರ ಬಿಟ್ಟು ಆ ಒಂದು ಪಾರ್ಟ್ ಆಫ್ ಎ ಟೈಮ್ ಜೀವ ಹೋಗೋ ತನಕ ಹಂಗೆ ಚೂರಾಗಿ ಹಂಗೆ ಹೊಡಿತಾನೆ ಇರ್ತಾರಲ್ಲ ಹಂಗೆ ಮಳೆನ. ಸೊ ಹಂಗಾಗಿ ಭಯಂಕರ ರೋದನೆ, ಅದೊಂದು ಕೆಟ್ಟ ರೋದನೆ. ಸೊ ಆ ಥರ ಒಂದು ಪನಿಷ್ಮೆಂಟ್ ಕೊಡ್ತಾರೆ ಐರೋಪಲ್ಲಿ. ಸೊ ಅವಾಗಿನ ಕಾಲದಲ್ಲಿ ರಾಜರದಾನೆ ಎಲ್ಲ ಕಡೆನೂ ಕೂಡ ಇರ್ತಾ ಇದ್ರು. ಹಂಗಾಗಿ ಈ ಥರ ಒಂದು ಭಯಂಕರವಾದ ಪನಿಷ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಯಾಕಂತಂದರೆ ಯಾರು ತುಂಬ ವರ್ಸ್ಟ್ ಆಗಿರೋ ಒಂದು ಘಟನೆ ಮಾಡ್ಕೊಂಡು ಬಂದಿರ್ತಾರೋ, ವರ್ಸ್ಟಾಗಿ ಈ ಥರ ಒಂದು ಬೇಡದ ಕೆಲಸನ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಅವ್ರನ್ನ ಹೊಡೆಯೋದು ಇವ್ರನ್ನ ಹೊಡೆಯೋದು ಮತ್ತು ಕೊಲೆ ಮಾಡೋದು ಮತ್ತು ಹಣ ದುಡ್ಡು ಎಲ್ಲದು ಕೂಡ ಕಳ್ತನ ಮಾಡೋದು. ಸೊ ಆ ಥರ ಒಂದು ಮಾಡಿದವರಿಗೆ ಸೊ ಈ ಥರ ಎಲ್ಲ ಪನಿಷ್ಮೆಂಟ್ ಆಗಿನ ಕಾಲದಲ್ಲಿ ಭಯಂಕರ ಕೊಟ್ಟಿದ್ದಾರೆ, ಓಕೆನಾ. ಇವಾಗ ಹೇಳೋದು ಮಾತ್ರ ಅಂದ್ಕೊಳ್ಳಿ, ಇದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ ನಿಮಗೆ ರಾತ್ರಿ ನಿದ್ದೆನೇ ಬರಲ್ಲ. ಒಂದು ಬೋಟಲ್ಲಿ ಅಕ್ಯೂಸ್ನ ಕಟ್ಟಾಕ್ಬಿಟ್ಟು ಕೈ ಕಾಲು ಎಲ್ಲದು ಕೂಡ ಕಟ್ಟಾಕ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ತುಪ್ಪ ಇದೆಯಲ್ಲ, ತುಪ್ಪ ಸುರಿದು ಬಿಡ್ತಾರೆ. ಹಂಗೆ ಸುರಿದ್ಬಿಟ್ಟು ಮತ್ತು ಹಾಲನ್ನು ಕೂಡ ಸುರಿದ್ಬಿಟ್ಟು ಏನು ಮಾಡ್ತಾರಂತ ಅಂದರೆ ಎಲ್ಲಿ ಇರುವೆ ಜಿರಳೆ ಸೊ ಆ ಥರದ್ದು ಎಲ್ಲಿ ಜಾಸ್ತಿ ಇದೆಯೋ, ಓಕೆನಾ, ಸೊ ಆ ಒಂದು ಜಾಗದಲ್ಲಿ ಬಿಟ್ಟುಬಿಡ್ತಾರೆ. ಆ ಒಂದು ಇರುವೆ ಜಿರಳೆ ಆ ಒಂದು ತುಪ್ಪನ ತಿನ್ನೋಕ್ಕೋಸ್ಕರ ಎಲ್ಲದು ಕೂಡ ಬಂದುಬಿಟ್ಟು ಹಾಕ್ಕೊಂಡು ನಾವು ಚರ್ಮ ಗಿರ್ಮ ರಕ್ತ ಎಲ್ಲದು ಕೂಡ ಕುಡಿದು ಹಂಗೆ ಅವ್ನು ಮಾರನೇ ದಿವಸ ನೋಡಿದ್ರೆ ಬರೀ ಮೂಳೆ ಮಾತ್ರ ಕಾಣುತ್ತೆ. ಅಂಥ ಒಂದು ವರ್ಸ್ಟ್ ಆಗಿರುವ ಒನ್ ಆಫ್ ದ ವರ್ಸ್ಟ್ ಪನಿಷ್ಮೆಂಟ್ ಅದು. ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಅಂದ್ಕೊಳ್ಳಿ ನಿದ್ದೆ ಬರಲ್ಲ. ಅಂಥ ಒಂದು ವರ್ಸ್ಟ್ ಪನಿಷ್ಮೆಂಟ್ ಇದಲ್ಲ ಆಗಿನ ಕಾಲದಲ್ಲಿ, ಹಂಗೆ ಕೊಟ್ಟಿದ್ದಾರೆ ಪನಿಷ್ಮೆಂಟು. ಸೊ ಅದೆಲ್ಲ ನಾವು ಜಸ್ಟ್ ರಾತ್ರಿ ಹೊತ್ತು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಹಂಗೆ ಮಕ್ಕೊಳ್ರಿ. ನಿಜವಾಗ್ಲೂ ಹೇಳ್ತೀನಿ, ಆ ಥರ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಮಕ್ಕೊಂಬಿಟ್ರೆ ಅಂದ್ಕೊಳ್ಳಿ ನಿಜವಾಗ್ಲೂ ಯಾವುದೇ ರೀತಿಯಾದ ಒಂದು ನಿದ್ದೆನೂ ಕೂಡ ಬರಲ್ಲ. ಸೊ ಗೈಸ್, ಈ ಒಂದು ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಆವಾಗಲೇ ನಾನು ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗತ್ತೆ. ಸೊ ಗೈಸ್, ಮುಂದಿನ ವೀಡಿಯೋದಲ್ಲಿ ನೋಡೋಣ. ಬಾಯ್ ಗೈಸ್.